ದೇವಸ್ಥಾನದ ಪಾರ್ಶ್ವದ ಗೋಡೆಗಳೆಲ್ಲ ಹೊರಟೋಗಿದೆ. ಎಲ್ಲ ಕಲ್ಲು. ಈ ವಿಶೇಷವಾದ ಇದನ್ನ ನಾವು ಸಾಮಾನ್ಯವಾಗಿ ಬಳಪದ ಕಲ್ಲು ಅಂತ ಕರಿತೀವಿ. ಈ ಕಲ್ಲು ಭೂಮಿಯಿಂದ ತೆಗೆದಾಗ ಅಷ್ಟೊಂದು ಹಾರ್ಡ್ ಇರೋಲ್ಲ. ತಾವು ನಿವೃತ್ತಿ ಆದ ನಂತರ ಇತಿಹಾಸ ಪ್ರವೃತ್ತಿಯಾಗಿದೆ ಹೇಗೆ? ದೇವಾಲಯಗಳು ಮತ್ತು ಶಾಸ್ತ್ರಗಳು ನಿಮ್ಮನ್ನ ಯಾಕೆ ಕೈಗೆಸಿತವೆ? ಈ ಬಗ್ಗೆ ಹೇಳಿ. ಇದು ಪ್ರವೃತ್ತಿ ನಿವೃತ್ತಿ ಆದ ನಂತರ ಬಂದಿದ್ದಲ್ಲ, ಇನ್ನು ಸೇವೆ 20 ವರ್ಷ ಇರುವಾಗಲೇ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಬಸರಾಳು ಅನ್ನೋದು ಜಾಗ ಇದೆ. ಅಲ್ಲಿ ಹೊಯ್ಸಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇದೆ. ತುಂಬಾ ಒಳ್ಳೆಯ ಕೆತ್ತನೆಗಳಿದೆ, ಇತಿಹಾಸ ಇದೆ. 1234ರಲ್ಲಿ ಆ ದೇವಸ್ಥಾನವನ್ನ ನಿರ್ಮಿಸಿದ್ದು ಅಲ್ಲಿಯ ಹರಿಹರ ದಂಡನಾಯಕ. ಆತ ಹೊಯ್ಸಳರ 40 ಜನ ದಂಡಾಧಿಕಾರಿಗಳ ಮೇಲೆ ದಂಡಾಧಿಕಾರಿ ಆತ. ಮತ್ತೆ 72 ನಿಯೋಗಾಧಿಪತಿ ಅನ್ನೋದು ಆತ ತನ್ನ ತಂದೆ ಹೆಸರಿನಲ್ಲಿ ಆ ಮಲ್ಲಿಕಾರ್ಜುನ ದೇವಸ್ಥಾನವನ್ನ, ಮಲ್ಲಿತಮ್ಮ ಅಂತ ಅವರ ಅಪ್ಪನ ಹೆಸರು, ಅವನ ಅಪ್ಪನ ಹೆಸರಿನಲ್ಲಿ ಆ ದೇವಸ್ಥಾನವನ್ನ ನಿರ್ಮಿಸ್ತಾನೆ. 2 ಕೆರೆಗಳನ್ನು ಕಟ್ಟಿಸ್ತಾನೆ, 2 ಗ್ರಾಮಗಳನ್ನ ದತ್ತಿ ಹಾಕ್ತಾನೆ. ಅಲ್ಲೇ ಅದರ ಸನಿಹದಲ್ಲೇ ನಮ್ಮ ಶಾಲೆ ಇದ್ದಿದ್ದು. ಹಾಗಾಗಿ ನಾನು ಪ್ರತಿದಿನ ಆ ದೇವಸ್ಥಾನವನ್ನು ನೋಡ್ತಾ ಇದ್ದೆ. ನನಗೆ ಮನಸ್ಸಲ್ಲಿ ಆಲೋಚನೆ ಬಂದಿದ್ದು, ಈ ರೀತಿ ಇಂಥ ಒಳ್ಳೆ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂದು ಲೇಖನ ಮಾಡಬೇಕು ಅಂತ ಒಂದು ಲೇಖನ ಮಾಡಿದೆ. ಅದು ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಇದೆಲ್ಲ ಪ್ರಕಟ ಆಯ್ತಲ್ಲ, ಇನ್ನೂ ನಾನು ಹೆಚ್ಚೆಚ್ಚು ಈ ತರದ ದೇವಾಲಯಗಳ ಸ್ಮಾರಕಗಳ ಬಗ್ಗೆ ಲೇಖನಗಳು ಮಾಡಬೇಕು ಅಂತ. ಹಾಗಾಗಿ ನಾನು ಇಡೀ ತಾಲೂಕಿನ ಸುತ್ತಾಡಿ ನಮ್ಮ ಸ್ಮಾರಕಗಳು ಯಾವ ಸ್ಥಿತಿಯಲ್ಲಿದೆ, ಹೇಗಿದೆ ನೋಡಿದ್ರೆ ತುಂಬಾ ಶೋಚನೀಯವಾದ ಸ್ಥಿತಿಯಲ್ಲಿ ಈ ಸ್ಮಾರಕ. ತಿಪ್ಪೆಗಳಲ್ಲೆಲ್ಲ ಶಾಸನಗಳು, ಮನೆ ಹತ್ರ ಚರಂಡಿಯನ್ನ ದಾಟೋದಿಕ್ಕೆ ಈ ಸ್ಮಾರಕ ವೀರಗಲ್ಗಳನ್ನ ಅದನ್ನೆಲ್ಲ ಹಾಕೊಂಡಿದ್ವಿ. ಯಾರಿಗೂ ಯಾವುದೇ ಒಂದು ಪ್ರಶ್ನೆ ಇರಲಿಲ್ಲ. ಇದನ್ನ ನೋಡಿದಾಗ ನಾನು ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತಗೊಂಡು ಇದರ ಜೀರ್ಣೋದ್ಧಾರದ ಕೆಲಸಗಳನ್ನು ಮಾಡಬೇಕು ಅಂದಾಗ ನಾನು ಕನಕಪುರದಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಒಂದು ಧರ್ಮಸ್ಥಳದಲ್ಲಿ ಒಂದು ಸ್ಟಾಲ್ ಹಾಕಿದ್ದೆ. ಅಲ್ಲಿ ಒಂದು ಕರಪತ್ರ ಆಯ್ತು. ಆ ಕರಪತ್ರದಲ್ಲಿ ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರ ಮಾಡೋದಕ್ಕೆ ಧರ್ಮೋತ್ಥಾನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಮೂಲಕ ಪ್ರಾಚೀನ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಬಹುದು ಅಂತ ಇತ್ತು. ಅದನ್ನ ಪೂರ್ಣ ಓದಿದಾಗ ಏನಾಯ್ತು ಅಂದ್ರೆ, ಯಾವುದೇ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಅದನ್ನ ಮನವಿಯನ್ನ ಸಲ್ಲಿಸಬೇಕು ಧರ್ಮಸ್ಥಳಕ್ಕೆ. ಮತ್ತೆ ಅದರ ಅಂದಾಜು ಪಟ್ಟಿಯನ್ನ ಅವರು ತಯಾರು ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ. ಆ ಎಸ್ಟಿಮೇಟಿನ 20% ಭಾಗ ಗ್ರಾಮಸ್ಥರು ಕೊಡ್ಬೇಕು. ಯಾಕಂದ್ರೆ ಗ್ರಾಮಸ್ಥರ ಸಹಭಾಗಿತ್ವ ಬಹಳ ಮುಖ್ಯ. ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೀನಿ, ಒಂದು ಸರ್ಕಾರದ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಈಗ ನಾನಿರೋದು ಮಾಚಲಘಟ್ಟ. ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ನೋಡಿ ನನಗೆ ಬಹಳ ಬೇಸರ ಆಗ್ಬಿಟ್ಟು, ಇಡೀ ದೇವಸ್ಥಾನದ ಹೊರಕವಚ, ಗೋಡೆಗಳ ಹೊರಕವಚ ಏನಿದೆ, ಯಾಕಂದ್ರೆ ದೇವಸ್ಥಾನಗಳಲ್ಲಿ 2 ಸುತ್ತಿನ 2 ಪದರದ ಗೋಡೆಗಳಿರ್ತದೆ, ಮಧ್ಯದಲ್ಲಿ ಜಾಗ ಇರುತ್ತೆ. ಹಾಗಾಗಿ ಸೂರ್ಯನ ಶಾಖ ದೇವಸ್ಥಾನದ ಒಳಗಡೆ ಹೋಗೋದಿಲ್ಲ, ತಂಪಾಗಿರುತ್ತೆ, AC ಇದ್ದಾಗೆ ಇರುತ್ತೆ. ಹಾಗಾಗಿ ಹೊರಕವಚದ ಹೊರಗೋಡೆ ಇಡೀ ಹೊರಗೋಡೆ ಎಲ್ಲ ಬಿದ್ದೋಗಿತ್ತು. ಇದು ಒಂದು ವಿಶೇಷವಾದ ದೇವಸ್ಥಾನ. ಇದರ ಶಿಖರ ಇದೆಯಲ್ಲ, ಇದಕ್ಕೆ ಹಾನ್ಸಾಸನ ಅಂತ ಕರೀತಾರೆ. ಅಂದ್ರೆ ಪಿರಾಮಿಡ್ ಆಕಾರದಲ್ಲಿ ಇರುವಂತಹ ದೇವಸ್ಥಾನ ಇದು. ಅದು ಸಹ ಕುಸಿದೋಗಿತ್ತು. ಒಳಗಡೆ ಎಲ್ಲ ನೋಡಕ್ಕೆ ಮೂಗಿಡಕ್ ಆಗ್ತಾ ಇರ್ಲಿಲ್ಲ. ಬಾವಲಿಗಳು, ಬ್ಯಾಟ್ಸ್ ಇದೆಯಲ್ಲ, ಬಾವಲಿಗಳು ಒಳಗಡೆ ಸೇರಿ ಕಸ ಹಾಕ್ಬಿಟ್ಟಿತ್ತು. ಎಲ್ಲ ಶಿಲ್ಪಗಳಿಗೆಲ್ಲ ಎಣ್ಣೆ ಮೆಚ್ಚಿಬಿಟ್ಟಿತ್ತು. ಇದು ತುಂಬಾ ನೋಡಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಸಹಿವಾಗ್ತಿತ್ತು, ಈ ಪದ ಬಳಸಬಾರ್ದು ದೇವಸ್ಥಾನಕ್ಕೆ. ನಾನು ಊರೊಳಗಡೆ ಹೋಗಿ ಊರಿನ ಯಜಮಾನರಿಗೆಲ್ಲ ಸೇರಿಸಿ ಕೇಳಿದೆ, ಅವ್ರು, ಏನಪ್ಪಾ ನೀವು ನಿಮ್ಮೂರಿನ ದೇವಸ್ಥಾನವನ್ನ ಇಟ್ಕೊಂಡಿದ್ದೀರಲ್ಲ, ಈ ರೀತಿ ಇದೆಯಲ್ಲ, ನಿಮ್ ಮಕ್ಕಳಿಗೆಲ್ಲ ದೇವ್ರ ಹೆಸರೆಲ್ಲ ಇಡ್ತೀರಾ, ಅವ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಾ, ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತೀರಾ, ಬರ್ತ್ಡೇ ಮಾಡ್ತೀರಾ, ಆದ್ರೆ ನಿಮ್ಮ ದೇವ್ರ ಮಾತ್ರ ಈ ರೀತಿ ಇದೆಯಲ್ಲ, ಇದು
ನಿಮ್ಗೆ ಸರಿ ಕಾಣುತ್ತಾ ಅಂತ ಕೇಳಿದೆ. ಅವರು ಸರಿ ಸರ್, ನಾವೇನ್ ಮಾಡೋದು ಸರ್, ಜೀರ್ಣೋದ್ಧಾರ ಮಾಡಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿ ತರಕಾಗುತ್ತೆ, ಇಲ್ಲಿ ಯಾವುದೇ ನೀರಾವರಿ ವ್ಯವಸ್ಥೆ ಇಲ್ಲ, ರಾಗಿ ಹುಳ್ಳಿ ಕಾಳು ಬೆಳ್ಕೋತೀವಿ, ಅಷ್ಟೊಂದು ದುಡ್ಡು ಎಲ್ಲಿ ತರಕಾಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ, ನಿಮ್ ಜೊತೆಲಿ ಬನ್ನಿ, ಒಂದು ಪ್ರಯತ್ನ ಮಾಡೋಣ. ಎಲ್ಲಿ ಅಂದಾಗ ಈ ರೀತಿ ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ, ನೀವೆಲ್ಲ ಹೋಗ್ತೀರ, ಅವ್ರ ಹತ್ರ ಒಂದು ಯೋಜನೆ ಇದೆ, ಆ ಯೋಜನೆ ಪ್ರಕಾರ ಮಾಡ್ಬೋದು, ಬನ್ನಿ ಅಂತ ಹೇಳೋದು. ಏನೂ ಗೊತ್ತಿಲ್ಲ ಸರ್ ನಿಮ್ಗೆ, ನೀವೇ ಮಾಡಿ ಅಂದಾಗ ಒಂದು ಕಮಿಟಿಯನ್ನ ರಚನೆ ಮಾಡಿ ಈ ದೇವಸ್ಥಾನದ ಫೋಟೋಗಳು ತಗೊಂಡು ಒಮ್ಮೆ ನಾವೆಲ್ಲ ಒಂದು 8-10 ಜನ ಧರ್ಮಸ್ಥಳಕ್ಕೆ ಹೋದು ಅಲ್ಲಿ ಅವರ ಸ್ವಾಮೀಜಿಯವ್ರನ್ನ ನಾವು ಕಂಡು ಮಾತಾಡೋದು, ಅದನ್ನೆಲ್ಲ ಫೋಟೋ ಎಲ್ಲ ನೋಡಿದ್ರು ಅವರು. ಆಗ್ಲಿ ಮಾಡ್ಕೊಡ್ತೀನಿ ಅಂತ ಹೇಳೋದು. ಮಾಡ್ಕೊಡ್ತೀನಿ ಅಂದಾಗ ಸುಮಾರು ಗ್ರಾಮಸ್ಥರು 2.5 ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು. ಈ ಊರಲ್ಲಿ ಅಷ್ಟೊಂದು ದುಡ್ಡು ತಗೊಳ್ಳೋದು ಸಾಧ್ಯ ಇರಲಿಲ್ಲ. ಆದ್ರೆ ನಮ್ಗೆ ಒಂದು ದೊಡ್ಡ ಆಸರೆ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ಬೆಂಗಳೂರಲ್ಲಿದ್ದಾರೆ, ನಮ್ಮ ನಾಗಮಲ ತಾಲೂಕು, ಶ್ರೀನಗರ ಅಲ್ಲಿದೆ. ಧಾರವಾಡದಲ್ಲಿ ಒಂದು ಮಾತು ಹೇಳ್ತಾರೆ, 5 ಕಲ್ಲುಗಳನ್ನು ಹೊಡೆದ್ರೆ 4 ಕಲ್ಲುಗಳು ಸಾಹಿತಿಗಳ ಮನೆ ಮೇಲೆ ಬೀಳುತ್ತೆ ಅಂತ. ಹಾಗೆ ಶ್ರೀನಗರದಲ್ಲಿ ಒಂದು 5 ಕಲ್ಲನ್ನ ಹೊಡೆದ್ರೆ 4 ಕಲ್ಲು ನಾಗಮಲದವ್ರ ಮೇಲೆನೆ ಬೀಳುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾಂಕ್ ಬೇರೆ ಮಾಡ್ಕೊಂಡವ್ರೆ, ಲೋಕಪಾವನಿ ಬ್ಯಾಂಕ್. ಲೋಕಪಾವನಿ ಅನ್ನೋದು ನಮ್ಮ ನಾಗಮಲದಲ್ಲಿ ಹರಿಯುವಂತಹ ನದಿ, ಅಲ್ಲೇ ಹುಟ್ಟುತ್ತೆ. ಅಲ್ಲಿ ಹೋಗಿ ಎಲ್ಲ ಮಾಡಿದಾಗ ಚನ್ನವೀರೇಗೌಡರು ಅಂತ ಇದ್ರು, ತುಂಬಾ ಇಲ್ಲಿ ಸಹಕಾರ ಮಾಡಿದ್ರು. ಚನ್ನವೀರೇಗೌಡರು ಒಬ್ರೇ ಅಲ್ಲ, ಭೀಮೇಗೌಡ ಇತ್ಯಾದಿ ಬಹಳ ಜನ ಇಲ್ಲಿ ಸಹಕಾರ ಕೊಟ್ಟರು. ಹಾಗಾಗಿ ಈ ದೇವಸ್ಥಾನ ತನ್ನ ಗತ ವೈಭವವನ್ನ ಪುನಃ ಪಡ್ಕೊಂಡಿದೆ. ನೋಡಕ್ಕೆ ತುಂಬಾ ಸಂತೋಷವಾಗುತ್ತೆ. ಯಾವ ರೀತಿ ಇದ್ದಂತ ದೇವಸ್ಥಾನ ಈಗ ಹೇಗೆ ನಿಂತಿದೆ ಅನ್ನೋದು ಭವ್ಯವಾದ ಇದನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮನುಷ್ಯನಿಗೆ ಇದಕ್ಕಿಂತ ಖುಷಿ ಕೊಡೋದು ಬೇರೆ ಇನ್ಯಾವ ವಿಷಯ ಇರುತ್ತೆ. ತಾವು ಇಲ್ಲಿ ಶಿಕ್ಷಕರಾಗಿದ್ರ ಈ ಊರಲ್ಲಿ ಹಾಗೆ ಈ ಊರಿನವ್ರಿಗೆ ಪರಿಚಯನೂ ಇಲ್ಲ. ಸರಿ, ನೀವು ಬಂದಿದ್ದೀರಾ, ಜನಗಳನ್ನ ಅಪ್ರೋಚ್ ಮಾಡಿದ್ರಿ, ಎಲ್ಲ ಜನಗಳಿಗೆ ಅನುಮಾನ ಬರುತ್ತಪ್ಪ, ಯಾರೋ ಹೊರಗಡೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹಾಕ್ತಾರೆ ಅಂತಂದ್ರೆ ಚಿನ್ನನ ಒಡವೆನ ಸಿಗುತ್ತೆ ಅನ್ನೋದು ಒಂದಿರುತ್ತೆ. ಸೊ ಇದೆಲ್ಲ ಅನುಮಾನಗಳನ್ನ ದಾಟ್ಕೊಂಡು ನೀವು ಬರ್ಲೇಬೇಕು. ಈ ಬಗ್ಗೆ ನಿಮ್ ಅನುಭವ ಹೇಗಿತ್ತು? ನಮ್ಮ ತಾಲೂಕಲ್ಲೇ ಒಂದು ದೇವಸ್ಥಾನ ಇದೆ, ಬಹಳ ದೊಡ್ಡ ದೇವಸ್ಥಾನ, ವಿಜಯನಗರ ಕಾಲದ ದೇವಸ್ಥಾನ. ಅದನ್ನ ಹೇಳಕ್ಕೇನೆ ಮುಜುಗರ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಅಲ್ಲಿಯ ಜನ ಅದನ್ನ ಶೌಚಾಲಯವಾಗಿ ಬಳಸ್ತಾರೆ. ಅಲ್ಲಿಯ ದೇವರನ್ನ ತಕೊಂಡು ಅಲ್ಲಿನ ದೇವರನ್ನ ಬೇರೆ ಕಡೆ ಇಟ್ಟಿದ್ರು, ಆದ್ರೂ ಸ್ತಂಭಗಳಲ್ಲೆಲ್ಲ ಗಣಪತಿ ಇತ್ಯಾದಿ ವಿಗ್ರಹಗಳೆಲ್ಲ ಇತ್ತು. ಅದರ ಬುಡದಲ್ಲೇ ಇವರೆಲ್ಲ ಒಂದು ಶಿಖರದ ತರ ಮಾಡ್ಕೊಂಡ್ಬಿಟ್ಟಿದ್ರು. ತುಂಬಾ ಶೋಚನೀಯವಾದ ಸ್ಥಿತಿ. ಅದನ್ನ ನಾನು ಜೀರ್ಣೋದ್ಧಾರ ಮಾಡಿಸ್ಬೇಕು, ಅದನ್ನ ಶುಚಿ ಮಾಡಿಸ್ಬೇಕು, ಅದನ್ನೆಲ್ಲ ಅಂತ ನನ್ನ ಮನ್ಸಿಗೆ ಬಂತು. NSS ಹುಡುಗರು, ನಮ್ಮ ಆದಿಚುಂಚನಗಿರಿ ಕಾಲೇಜಿನ NSS ಹುಡುಗರನ್ನ ಕರ್ಕೊಂಡು ನಾನು ಹೋಗಿದ್ದೆ. ಹೋಗುವಾಗ ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ನಾಗೇಶ್ ಅಂತ, ಅವ್ರಿಗೂ ಬನ್ನಿ ಸಾರ್ ಅಂದ್ರೆ, ನನಗೀಗ ಬಿಡುವಿಲ್ಲ, 4 ಗಂಟೆಗೆ ಬರ್ತೀನಿ ಅಂತ. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಿದ್ದಾಗ 4 ಗಂಟೆಗೆ ನಮ್ಮ ಸ್ನೇಹಿತರು ಬಂದ್ರು. ಅವ್ರು ಚಿರಪರಿಚಿತರು ಹಳ್ಳಿಯವ್ರಿಗೆ. ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಕೇಳಿದ ಪ್ರಶ್ನೆ ಏನಂದ್ರೆ, ಯಾರು ಸಾಹೇಬ್ರು ದೇವಸ್ಥಾನನ ಕ್ಲೀನ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತಾನೆ ನಿಧಿಗಿದಿ ಹೊಡ್ಕೊಂಡು ಹೊರಟೋಗ್ಬಿಟ್ರೆ ಏನ್ ಸಣ್ಣ ಮಾಡೋದು ಅಂತ ಕೇಳಿದ್ರಂತೆ ಅವ್ರಿಗೆ. ಅವರು ಎಲ್ಲ ಕರ್ಕೊಂಡು ಬಂದು, ನಿಧಿ ಐತಲ್ಲ, ಅಂತ ನಿಧಿನೇ ನೀವು ಹೇಗೆ ಇಟ್ಕೊಂಡಿದ್ದೀರ ನೋಡ್ರಿ, ನಿಮ್ಗೆ ನಾಚಿಕೆ ಆಗೋದಿಲ್ವಾ, ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ಅಂತ ಹೇಳಿ ಮಾಡುದು. ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಸ್ದೆ. ಇಂಥ ಜನ ಇದ್ದಾರೆ ಅಂದ್ರೆ ಹೇಳಕ್ ಆಗಲ್ಲ. 2-3 ವರ್ಷದ ನಂತರ ಹೋದ್ರೆ ಪುನಃ ಅಲ್ಲಿ ಅದೇ ಕೆಲಸವನ್ನು ಮಾಡಿದ್ರು. ನಾನು ಕೇಳಿದಾಗ ಅದಕ್ಕೆ ಉತ್ತರ ಹೇಳಿದ್ದು, ಈಗ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ಅದಕ್ಕಿಂತ ಉದಾಹರಣೆ ಬೇಕಾಗುತ್ತೆ. ನಾನು ಏನಪ್ಪಾ ಈಗ ಮಾಡಿದಿರಲ್ಲ ಪುನಃ ಅಂದ್ರೆ, ಇನ್ನೆಲ್ಲಿದೆ ಸ್ವಾಮಿ ನಮ್ಗೆ ಜಾಗ, ಇಲ್ಲೇ ಇರೋದು ಜಾಗ ನೋಡಿ, ಬಹಿರ್ದೇಶಕ್ಕೆ ಹೋಗಕ್ಕೆ ಅದೊಂದೇ ಜಾಗ. ಹಾಗೆ ಕೊನೆಗೆ ಇತ್ತೀಚೆಗೆ ನಾನು ಅಲ್ಲಿ ಹೋಗೋದೇ ಬಿಟ್ಬಿಟ್ಟೆ. ಒಬ್ರು ಒಳ್ಳೆ ಇವ್ರು ಬಂದಿದ್ರು, CO ಬಂದಿದ್ರು ಜಿಲ್ಲಾ ಪಂಚಾಯತಿಗೆ, ಆಸಿಫ್ ಅಂತ. ಅವ್ರಿಗೆ ಸ್ಮಾರಕಗಳ ಬಗ್ಗೆ ನಿಲ್ಲದಂತಹ ಪ್ರೀತಿ ಇತ್ತು. ಅನೇಕ ಕಡೆ ಅವ್ರನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಅದನ್ನು ಸಹ ಕ್ಲೀನ್ ಮಾಡಿ ಅದಕ್ಕೊಂದು ಬೇಲಿ ಹಾಕ್ಸಿದ್ದಾರೆ, ತಂತಿ ಬೇಲಿ ಹಾಕ್ಸಿದ್ದಾರೆ. ಈಗ ನೋಡಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ.
ಈ ರೀತಿ ನನಗೆ ಆಸಕ್ತಿ ಹೋಗ್ತು. ಈ ಊರಿಗೆ ಬಂದೆ. ಆ ಥರದ್ದು ಹೆಚ್ಚು ಮುಜುಗರಗಳು ನನಗೆ ಎಲ್ಲೂ ಆಗ್ಲಿಲ್ಲ. ಸ್ವಲ್ಪ ನನ್ನ ಮಾತಲ್ಲಿ ಸ್ವಲ್ಪ ಹಾಸ್ಯ ಪ್ರವೃತ್ತಿನೂ ಇದೆ. ಮತ್ತೆ ಮೇಷ್ಟಲ್ವಾ ಪಾಠ ಮಾಡಿ ರೂಢಿ ಇದೆ. ಎಂಥವ್ರಿಗೂ ನಾನು ಹೇಳಿ ಕನ್ವಿನ್ಸ್ ಮಾಡುವಂತಹ ಒಂದು ಗುಣ ಇದೆ. ಯಾವಾಗ ನಾನು ಅಲ್ಲಿ ಮೊದಲನೇದಾಗಿ ದೊಡ್ಡ ಜಟಕದ ದೇವಸ್ಥಾನ ಮಾಡಿದ್ನಲ್ಲ, ಎಲ್ಲಾ ಕಡೆ ನಾನು ಸ್ವಲ್ಪ ಪ್ರಸಿದ್ಧ ವ್ಯಕ್ತಿ ಆಗ್ಬಿಟ್ಟೆ, ಹುಡಿಕೊಂಡು ಬರೋದು. ಅದಕ್ಕೆ ಮುಂಚೆ ನಾನು ರೋಟರಿಯ ಅಧ್ಯಕ್ಷನೂ ಆಗಿದ್ದೆ. ಜೀವನದಲ್ಲಿ ಸಂಭ್ರಮ ಪಡೋದಕ್ಕೆ ಇನ್ನೇನ್ ಬೇಕಾಗಿದೆ ಸ್ವಾಮಿ? ದಾರಿಲಿ ಯಾರಾದ್ರೂ ಸಿಕ್ಕಿದಾಗ ವಯಸ್ಸಾದವರು, ಸ್ವಾಮಿ ನಂಗೆ ಕಣ್ಣು ಸ್ವಲ್ಪ ಕಾಣೋದಿಲ್ಲ, ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಅನ್ನೋ ಕೈ ಹಿಡ್ಕೊಂಡು ಹೋಗಿ ಅವ್ರಿಗೆ ಆಪರೇಷನ್ ಮಾಡಿಸ್ತಾ ಇದ್ದೆ. ಕೆಲವರು ಬಂದು, ಸ್ವಾಮಿ ನಮ್ ಕೆರೆ ಒಣಗೋಗ್ಬಿಟ್ಟಿದೆ, ಮರಳು ತೆಗೆಯುವಾಗ ಯಾವ್ದೋ ದೇವ್ರು ಸಿಕ್ಕಿದೆ, ಅದನ್ನ ಯಾವ್ದು ಅಂತ ಹೇಳಿ ಸ್ವಾಮಿ, ಎಲ್ಲಿದು ಅಂತ ಅನ್ನೋರು. ಮತ್ತೆ ನಾವು ಹೊಸದಾಗಿ ದೇವಸ್ಥಾನ ಕಟ್ಬೇಕು, ಇರೋ ದೇವಸ್ಥಾನವನ್ನು ನಾವು ಅದ್ರ ಜಾಗದಲ್ಲಿ ಕಟ್ತಾ ಇದ್ದೀವಿ, ನೀವೊಂದ್ ಸ್ವಲ್ಪ ಬಂದು ಏನು ಯಾವ್ದು ಯಾವ ಕಾಲದ್ದು ಅದನ್ನ ಬಂದು ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ನಮ್ಮೂರ್ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸ್ವಾಮಿ, ಅದನ್ನ ಏನಾದ್ರೂ ಮಾಡಿ ನೀವು ಜೀರ್ಣೋದ್ಧಾರ ಮಾಡಿಸ್ಕೊಡ್ಬೇಕು, ನೀವೆಲ್ಲ ಮಾಡಿದಿರಂತ ಅಲ್ಲ ಅನ್ನೋದು. ಸಂತೋಷ ಪಡೋಕೆ ಜೀವನದಲ್ಲಿ ಸಂತೋಷ ಪಡೋಕೆ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ಅಲ್ವಾ? ಹಾಗಾಗಿ ತೊಡಗಿಸ್ಕೊಂಡೆ ನಾವು. ಸೊ ಈಗ ಒಂದಷ್ಟು ಮಾತುಕತೆ ನಡೆದಿದೆ, ಇನ್ನೂ ಮಾತುಕತೆ ಇದೆ, ಬಹಳಷ್ಟು ವಿಷಯಗಳಿದೆ. ಈ ಒಂಥರ ಗಣಿ ಇದ್ದಂಗೆ, ಆ ಗಣಿನ ಅಗಿತಾ ಇದ್ದಷ್ಟು ಚಿನ್ನ ಹೊರಗಡೆ ಬರುತ್ತೆ. ಅದೇ ರೀತಿ ಇದೊಂದು ಅಕ್ಷಯ ಪಾತ್ರೆ, ಆ ಗಣಿಯಲ್ಲಿ ಜ್ಞಾನದ ಅಗಿತಾ ಜ್ಞಾನದ ವಿಶ್ವರೂಪನ ನಾವು ದರ್ಶನ ಮಾಡ್ತೇವೆ. ಈಗ ನಾವಿಲ್ಲಿ ಕುಳಿತಿರುವಂತ ದೇವಸ್ಥಾನದ ಪರಿಚಯ ಮಾಡ್ಕೊಳ್ತೇವೆ. ಈಗಾಗ್ಲೇ ಬಹಳಷ್ಟು ವಿಷಯಗಳನ್ನ ಈ ದೇವಸ್ಥಾನ ಬಗ್ಗೆ ಹೇಳಿದ್ದಾರೆ. ಆದ್ರೂ ಸಹಿತ ಮತ್ತಷ್ಟು ವಿಶೇಷತೆಗಳು ಈ ದೇವಸ್ಥಾನದಲ್ಲಿದೆ. ಬನ್ನಿ ಸರ್, ಈ ದೇವಸ್ಥಾನ ನಾವು ಪರಿಚಯ ಮಾಡ್ಕೊಳ್ತೇವೆ. ಈ ದೇವಸ್ಥಾನದ ಬಗ್ಗೆ, ಜೀರ್ಣೋದ್ಧಾರ ಬಗ್ಗೆ ಹೇಳ್ತಾ ಇದ್ವಿ. ಇದಕ್ಕಿಂತ ಮುಂಚೆ ದೇವಸ್ಥಾನ ಹೇಗಿತ್ತು, ಯಾವ ಪರಿಸ್ಥಿತಿಲಿತ್ತು, ಏನೇನಿತ್ತು ಅನ್ನೋದನ್ನ ಒಂದಷ್ಟು ಮಾಹಿತಿ ಕೊಡಿ. ಜೊತೆಗೆ ಈ ದೇವಸ್ಥಾನದ ವಿವರಣೆ ನಾನು ನೀಡಬೇಕಾಗಿ ಕೋರ್ತಾ ಇದ್ದೀನಿ. ಆಗಲಿ ಸರ್, ತುಂಬ ಸಂತೋಷ. ಇಲ್ಲಿ ನೋಡಿ, ಒಂದು ಫೋಟೋ ಇದೆ ನೋಡಿ. ಇದು ದೇವಸ್ಥಾನದ ಮುಖಮಂಟಪ ಯಾವ ರೀತಿ ಇತ್ತು ಅನ್ನೋದು ನೋಡಿ. ಇದು ನಾನು ಬಂದಾಗ, ಈ ಊರಿಗೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನ ಈ ರೀತಿ ಇತ್ತು ಸಂಪೂರ್ಣವಾಗಿ. ಇನ್ನೊಂದು ಫೋಟೋ ಇದೆ. ನೋಡಿ, ದೇವಸ್ಥಾನದ ಪಾರ್ಶ್ವದ ಗೋಡೆಗಳೆಲ್ಲ ಹೊರಟೋಗಿದೆ, ಎಲ್ಲ ಕಲ್ಲೆಲ್ಲ ಕಿತ್ತೋಗ್ಬಿಟ್ಟಿತ್ತು, ಒಂದೂ ಸಹ ಇರಲಿಲ್ಲ. ಹೊರಗೋಡೆ ಕವಚ ಗೋಡೆ ಏನಿತ್ತು ಅದರ ಒಂದು ಕಲ್ಲು ಸಹ ಇರಲಿಲ್ಲ, ಎಲ್ಲ ಬಿದ್ದೋಗಿತ್ತು. ಶಿಖರ ಎಲ್ಲ ಬಿದ್ದೋಗಿತ್ತು, ಎಲ್ಲ ಅಲ್ಲೆಲ್ಲ ಕಲ್ಲುಗಳೆಲ್ಲ ಅಲ್ಲೇ ಇತ್ತು. ಹಾಗಾಗಿ ಅದನ್ನ ಜೀರ್ಣೋದ್ಧಾರ ಮಾಡುವಾಗ ಅದೇ ಕಲ್ಲುಗಳನ್ನ ಬಳಸ್ಕೊಂಡಿದ್ದು. ಈಗ ನೋಡಿ, ಇಲ್ಲಿ ಭುವನೇಶ್ವರಿಯಲ್ಲಿ ಒಂದು ಬಾಳೆ ಮೂತೆ ಇದೆ. ಬಾಳೆ ಮೂತೆ ಅದು ಸಹ ಒಡೆದೋಗ್ಬಿಟ್ಟಿತ್ತು. ಅದನ್ನ ಜೈಂಟ್ ಮಾಡಿದ್ದಾರೆ ನೋಡಿ, ಅಲ್ಲಿ ಕಾಣುತ್ತೆ ಜೈಂಟ್ ಮಾಡಿರೋದು. ಅದಕ್ಕೆ ಯಾವುದೋ ಒಂದು ಕಂಟನ್ನ ಹಾಕಿ ಅದನ್ನ ಜೈಂಟ್ ಮಾಡಿದ್ದಾರೆ. ಹೌದು, ಕಾಣುತ್ತೆ. ಹಾಗೆ ಯಾವ್ಯಾವ್ದು ಸಿಕ್ತೋ ಅದನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಮತ್ತೆ ಇಡೀ ದೇವಸ್ಥಾನ ಕಳ್ಚಿದ್ರು. ಇದು ನೋಡಿ, ಇಲ್ಲಿ ನಂಬರ್ಗಳಿದೆ ನೋಡಿ, ಇಲ್ಲೆಲ್ಲ ನಂಬರ್ಗಳಿದೆ. ಮತ್ತೆ ಮಾಡ್ಕೊಂಡು ಇಡೀ ದೇವಸ್ಥಾನನ ಕಳಿಸಿ ಪಕ್ಕಕ್ಕಿಟ್ಟಿದ್ರು. ಮತ್ತೆ ಈ ಪ್ರಾಚೀನ ದೇವಾಲಯಗಳಲ್ಲಿ ಇನ್ನೂ ಒಂದು ಅಂಶ ಇದೆ. ಆಗಿನ ಕಾಲದಲ್ಲಿ ನಾವು ಏನ್ ಬೇಸ್ಮೆಂಟ್ ಅಂತ ತಳಪಾಯ ತೆಗಿತೀವಲ್ಲ, ಬಹುತೇಕ ದೇವಸ್ಥಾನಗಳಲ್ಲಿ ಆ ತರ ತಳಪಾಯ ಕಟ್ತಾ ಇರ್ಲಿಲ್ಲ. ಎತ್ತರವಾದ ಒಂದು ಜಾಗದಲ್ಲಿ ಆನೆಗಳ ಕಾಲಲ್ಲಿ ತುಳಿಸಿ ಆ ಜಾಗವನ್ನ ಕಟ್ಬಿಡ್ತಾ ಇದ್ರು. ಮತ್ತೆ ಕೆಲವರು ಒಬ್ಬ ಮನುಷ್ಯನ ಎತ್ತರದಷ್ಟು ಬೇಸ್ಮೆಂಟ್ ಅನ್ನು ಸಹ ತೆಗಿತಾ ಇದ್ರು. ಬಹುತೇಕ ದೇವಸ್ಥಾನಕ್ಕೆ ತೆಗೆದಿಲ್ಲ. ಅದು ಕಾಲಕ್ರಮೇಣ ಈ ಆನೆಗಳಿಂದ ತುಳಿಸ್ಬಿಟ್ರು ಯಾವ್ದು ಭೂಮಿನ ತಡಿಬೇಕಲ್ಲ. ಹೌದು, ಒಳ್ಳೆ ಜಾಗವನ್ನ ಆಯ್ಕೆ ಮಾಡ್ಕೊತಾ ಇದ್ರು. ಆ ಊರಿನ ಎತ್ತರವಾದ ಪ್ರದೇಶ, ಅಲ್ಲಿ ಅದನ್ನ ಮಾಡಿ ಅದನ್ನ ಕಟ್ಬಿಡ್ತಾ ಇದ್ರು. ಈಗ ಏನಾಗಿತ್ತು, 500, 600, 800 ವರ್ಷಗಳಾಗೋಯ್ತು. 800 ವರ್ಷಗಳಾದ ನಂತರ ಏನಾಯ್ತು,
ಅದೆಲ್ಲ ಕುಸಿಯಕ್ಕೆ ಸಹಜವಾದ ತೂಕದಿಂದಾಗಿ ಕುಸಿತದೆ. ಆ ಕುಸಿದಾಗ ಬಿರುಕು ಬೀಳುತ್ತೆ, ಅದು ಒಂದಿನ ಸಂಪೂರ್ಣವಾಗಿ ಇದಾಗುತ್ತೆ. ಕೆಲವರು ಹೇಳೋ ಪ್ರಕಾರ ಈ ಅತಿ ಹೆಚ್ಚು ಈ ಅಂತರ್ಜಲವನ್ನು ತೆಗೆಯೋದ್ರಿಂದನೂ ಸಹ ಆ ರೀತಿ ಆಗುತ್ತೆ ಅಂತಾರೆ. ಅದು ವೈಜ್ಞಾನಿಕವಾಗಿ ಅದು ಗೊತ್ತಿಲ್ಲ. ಹೀಗೆ ಹಾಗಾಗಿ ಈ ಇಡೀ ದೇವಸ್ಥಾನ ತೆಗೆದು ಪಕ್ಕಕ್ಕಿಟ್ಟು ಬೇಸ್ಮೆಂಟ್ ಮಾಡ್ತಾರೆ. ಮೊದಲು ಕಾಂಕ್ರೀಟ್ ಎಲ್ಲ ಹಾಕಿ ಕಲ್ಲು ಹಾಕಿ ಬೇಸ್ಮೆಂಟ್ ಮಾಡ್ತಾರೆ. ಮಾಡಿದ ನಂತರ ಆ ಕಲ್ಲನ್ನು ಹಾಗೆ ಜೋಡಣೆ ಮಾಡಿಕೊಂಡು ಹೊರಟೋಗ್ಬಿಡ್ತಾರೆ. ಆದರೆ ಮೂಲ ಹೇಗಿತ್ತು ಅದನ್ನ ಬಿಟ್ಟು ಬೇರೆ ಥರ ಮಾಡಕ್ಕೆ ಹೋಗಲ್ಲ ಧರ್ಮಸ್ಥಳದವರು. ಮೊದಲು ಹೇಗಿತ್ತು ಅದೇ ರೀತಿ ಮಾಡ್ತಾರೆ. ಯಾರೋ ಬಂದು ಅಲ್ಲೊಂದು ಬಾಗಿಲಿಡಿ ಇಲ್ಲೊಂದು ಬಾಗಿಲಿಡಿ ಅವೆಲ್ಲ ನಡೆಯಲ್ಲ. ಯಾವಾಗ ಯಾವ ರೀತಿ ಇತ್ತು ಅದೇ ರೀತಿ ಈ ದೇವಸ್ಥಾನದಲ್ಲಿ ಮಾಡೋಣ. ಈಗ ದೇವಸ್ಥಾನ ಇದು ನೋಡಿ, ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ಲಲಾಟ ಅಂತ ಕರೀತಾರೆ. ಲಲಾಟ ಗರ್ಭಗುಡಿಯಲ್ಲಿ ಯಾವ ದೇವರು ಇರುತ್ತೋ ಅದೇ ದೇವರನ್ನ ಇಲ್ಲಿ ಕೆತ್ತನೆ ಮಾಡಿರ್ತಾರೆ. ಯಾವುದೇ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ. ಆದ್ರೆ ಇದು ಸ್ಪಷ್ಟವಾಗಿ ಎಲ್ಲಿ ಇರುತ್ತೆ ಅಂದ್ರೆ, ನಮ್ಗೆ ಆ ಗರ್ಭಗುಡಿ ಇರುತ್ತಲ್ಲ, ಆ ಗರ್ಭಗುಡಿ ಹತ್ರ ಇರುವಂತ ಲಲಾಟ ಇರುತ್ತಲ್ಲ, ಅಲ್ಲಿ ಇದ್ದೇ ಇರ್ತದೆ. ಈ ದೇವಸ್ಥಾನ ನೋಡಿದ್ರೆ ದೇವಸ್ಥಾನದ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಶಾಸನ ಇಲ್ಲಿಲ್ಲ. ಒಂದು ಶಾಸನ ಇದೆ, ಅದು ನಂತರದ ಕಾಲದ್ದು, ವಿಜಯನಗರ ಕಾಲದ್ದು ಶಾಸನ ಅದು. ಹಾಗಾಗಿ ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಶಾಸನದ ಉಲ್ಲೇಖ ಇಲ್ಲ. ಆದರೆ ಇದನ್ನು ನೋಡಿದ್ರೆ ಇದು ಬಹುಶಃ ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿ ನಂತರ ಹೊಯ್ಸಳರ ಕಾಲದಲ್ಲಿ ಇದು ಇನ್ನೂ ಮುಂದುವರೆದಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಉದಾಹರಣೆ, ಈ ಕಂಬಗಳಿದೆಯಲ್ಲ, ಈ ಕಂಬಗಳನ್ನ ನೋಡಿದಾಗ ನಮಗಿದು ಗಂಗರ ಕಾಲದ ಕಂಬಗಳು, ಗಿಡ್ಡ ಕಂಬಗಳು ಇದನ್ನು ನೋಡಿದ್ರೆ ಇದು ಗಂಗರ ಕಾಲದ್ದು ಬಹುಶಃ ಇರ್ಬೋದು ಅನಿಸುತ್ತೆ. ಎರಡನೇದು, ಗಂಗರ ಕಾಲದ ದೇವಾಲಯಗಳ ಪ್ರವೇಶ ದ್ವಾರ ಇರುತ್ತಲ್ಲ, ಬಾಗಿಲು, ಈ ಬಾಗಿಲುವಾಡ ಇರುತ್ತಲ್ಲ, ತುಂಬಾ ಕುಳ್ಳಾಗಿರುತ್ತೆ. 4 ಅಡಿ 3.5 ಅಡಿ 4 ಅಡಿ ಇರುತ್ತೆ. ಹಾಗಾದ್ರೆ ಅದು ಇದೆ ಅಂದಾಗ ಅದೆಲ್ಲ ಗಂಗಾ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಅವರು ನಿರ್ಮಾಣ ಮಾಡುವಾಗ ಅವರು ಹೆಚ್ಚು ಎತ್ತರದ ಬಾಗಿಲುಗಳನ್ನ ಇಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ದೇವಸ್ಥಾನ ತಗೊಂಡ್ರೆ ಪುರಾತನ ತಕ್ಷಣ ಚೋಳರ ದೇವಸ್ಥಾನ ಅಂದ್ಬಿಡ್ತೀವಿ. ಹೌದು, ಅದೊಂದು ಏನು ಅರ್ಧ ರಾತ್ರಿಗೆ ಕಟ್ಬಿಟ್ರು, ಇದನ್ನ ರಾಕ್ಷಸರು ಕಟ್ಬಿಟ್ರು ಅರ್ಧ ರಾತ್ರಿಗೆ. ನಮ್ಮೂರಲ್ಲೂ ಸೌಮ್ಯಕೇಶವ ಇದೆಯಲ್ಲ, ನಮ್ಮ ತಾಯಿಗೆ ಕೇಳುವೆ ನಾನು, ರಾಕ್ಷಸರು ಕಟ್ಬಿಟ್ಟಿದ್ದು ಕಣೋ ಅರ್ಧ ರಾತ್ರಿಗೆ, ಒಂದೇ ರಾತ್ರಿಲಿ ಅಂತ ಹೇಳ್ತಾ ಇದ್ರು. ಅದ್ರ ನಂತರ ನಾನು ಎಲ್ಲ ಸಂಶೋಧನೆ ಮಾಡಿ ನಮ್ಮ ನಾಗಮಂಗಲದ ಕೇಶವಸ್ವಾಮಿ ದೇವಸ್ಥಾನದ ಬಗ್ಗೆನೂ ಒಂದು ಲೇಖನ ಸಹ ಮಾಡಿದ್ದೆ. ಅದು ಯಾಕೆ ಬಂತು, ನಮ್ಮಲ್ಲಿ ಮಳವಳ್ಳಿ ಇದೆಯಲ್ಲ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪ್ರದೇಶದಲ್ಲಿ ಚೋಳರ ದೇವಸ್ಥಾನಗಳು ಇದೆ. ಯಾಕಂದ್ರೆ ಅದು ತಮಿಳುನಾಡಿಗೆ ತುಂಬಾ ಹತ್ತಿರವಾದದ್ದು. ಯಾವಾಗ ವಿಷ್ಣುವರ್ಧನ ತಲಕಾಡನ ಯುದ್ಧ ಆಯ್ತಲ್ಲ, ಆವಾಗ ಅದರ ನಂತರ ಚೋಳರು ಈ ಕಡೆ ಬರಲಿಲ್ಲ. ಆ ಒಂದು ಯುದ್ಧ ಆಯಿತು, ತಲಕಾಡಲ್ಲೇ ನಡೀತು ಆ ಯುದ್ಧ. ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ಚೋಳರು ಸೋತ್ಬಿಟ್ಟು ಕಂಚಿವರೆಗೂ ಓಡೋಗ್ಬಿಟ್ರು ಸೈನಿಕರೆಲ್ಲ. ವಿಷ್ಣುವರ್ಧನ ಹೊಯ್ಸಳರ ಜೊತೆ ಇವನಿದ್ದ, ಕಮಾಂಡರ್ ಇದ್ದ ಗಂಗರಾಜ ಅಂತ, ಅವ್ರ ಕಡೆ ಆದಿಯಮ್ಮ ಇದ್ದ. ಇವನು ಗಂಗರಾಜ ಹೇಳ್ತಾನೆ ಅವನ್ಗೆ ಶರಣಾಗು ಅಂತ. ಅವನು ವೀರ ಅಲ್ವೇ, ಯುದ್ಧ ಮಾಡಿ ಗೆದ್ದಕ್ಕೋ ಅಂತಾನೆ. ಘನಘೋರವಾದ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಇವನು ಕತ್ತಿಯಲ್ಲಿ ತಿವಿದು ಅವನ್ನ ಸಾಯಿಸ್ಬಿಡ್ತಾನೆ. ಯಾರಿಗೆ? ಗಂಗರಾಜ. ನರಸಿಂಹವರ್ಮ ಅಂತಾನು ಒಬ್ಬ ಕಮಾಂಡರ್ ಇರ್ತಾನೆ. ಎಲ್ಲ ಓಡೋಗ್ಬಿಡ್ತಾನೆ. ಆ ನಂತರ ಅವನಿಗೆ ಬಾಳ್ಗಚ್ಚಿ ಕೊಡ್ತಾನೆ. ಯಾರಿಗೆ? ಗಂಗರಾಜನ್ಗೆ ನಮ್ಮ ವಿಷ್ಣುವರ್ಧನ. ಬಾಳ್ಗಚ್ಚು ಅಂದ್ರೆ ರಕ್ತಸಿಕ್ತವಾದ ಕತ್ತಿಯನ್ನ ತಗೊಂಡು ಬಂದಾಗ ಅರಮನೆಗೆ ದೊರೆ ತನ್ನ ಸಿಂಹಾಸನದಿಂದ ಇಳಿದು ಬಂದು ಆ ಕತ್ತಿಯನ್ನ ತನ್ನ ಕೈಯಾರೆ ತೊಳೆದು, ನಿನಗೆ ಏನು ಬೇಕು ಕೇಳಿಕೋ ಅಂತ ಕೇಳೋ ಒಂದು ಇದು. ಹಾಗಾಗಿ ಗಂಗರಾಜನ್ಗೆ ನಿನಗೇನು ಬೇಕು ಕೇಳಿಕೋ ಅಂದಾಗ ಭುವನದಲ್ಲೇ ಶ್ರೇಷ್ಠವಾದ ತಿಪ್ಪೂರು ಗ್ರಾಮವನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಆ ಗ್ರಾಮ ಕೊಟ್ಟಾಗ ಗ್ರಾಮ ಮತ್ತೆ ಇನ್ನೊಂದು ಉಪಗ್ರಾಮವನ್ನು ಸಹ ಕೊಡ್ತಾನೆ. ಅದನ್ನ ಮೇಘಚಂದ್ರ ಸಿದ್ಧಾಂತ ದೇವರು ಅಂತ ಇರ್ತಾರೆ, ಅವ್ರಿಗೆ ಆ ಜಾಗವನ್ನು ಕೊಡ್ತಾನೆ. ತಿಪ್ಪೂರು ಅಂದ್ರೆ ಮದ್ದೂರು ಹತ್ರ ತಿಪ್ಪೂರು, ಅರೆತಿಪ್ಪೂರು ಅಂತ, ಅರೆತಿಪ್ಪೂರು ಅದನ್ನ ಕೊಡ್ತಾನೆ ಗ್ರಾಮ. ಅಲ್ಲಿದೆ ಶಾಸನ ಅದು. ಆದ್ರೆ ಇನ್ನೊಂದು ಶಾಸನ ನಮ್ಮ ಕಮ್ಮದಹಳ್ಳಿಲಿದೆ. ಸೊ ಈಗ ಈ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ದೇವಸ್ಥಾನದ ಆವರಣ ಪರಿಚಯ ಮಾಡಿಕೊಟ್ರಿ. ಒಳಗಡೆ ಹೋಗೋಣ. ಈಗ ಇಲ್ಲಿಂದ ಬಂದ್ವಿ, ಒಳಗಡೆ ಬಂದ್ವಿ. ಬಂದ ತಕ್ಷಣ ನಮ್ಗೆ ಈ ಕಂಬಗಳು ಸಿಗ್ತೀಗ. ಇದು ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡಿ.
ಎಷ್ಟು ಸುಂದರವಾಗಿದೆ. ಇರುವಂತಹ ಒಂದು ಚಿಕ್ಕ ಜಾಗದಲ್ಲೇ ಶಿಲ್ಪಿ ಇದನ್ನ ಹೇಗೆ ಇದನ್ನ ಮನಸೂರೆಗೊಳ್ಳುವಂತಹ ಕೆತ್ತನೆಗಳನ್ನು ಮಾಡಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ನವರಂಗ ಅಂದರೆ 9 ಅಂಕಣಗಳಿದೆ. ಇಲ್ಲಿ 9 ಅಂಕಣ. ಇದರ ಮಧ್ಯದಲ್ಲಿ 4 ಕಂಬಗಳಿದೆ. ಇದು ಹೊಯ್ಸಳರ ಸೊ ಒಂದು ಅಂಕಣ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇರುವಂತ ಚೌಕಟ್ಟು, ಒಂದು ಚೌಕಟ್ಟು. ಯಾಕಂದ್ರೆ ಹೌದು ನೋಡಿ ವೀಕ್ಷಕರೇ, ನಮ್ಮಲ್ಲಿ ಅಂಕಣ ಅಂತ ಹೇಳ್ತೀವಿ ದೇವಸ್ಥಾನದಲ್ಲಿ. ಅಂಕಣ ಅಂತ ಹೇಳಿದ್ರೆ ಒಂದು ಚೌಕಟ್ಟಿನಲ್ಲಿ ಬರುವಂಥ ಒಂದು ಆಕೃತಿಗೆ ಒಂದು ಅಂಕಣ ಅಂತ ಕರಿತೀವಿ. ಸಾಮಾನ್ಯವಾಗಿ ಮನೆ ಕಟ್ತಾರಲ್ಲ, ಅಲ್ಲೂ ಇದೆ. ಹೌದು, 12 ಎಷ್ಟು ಅಂಕಣದ ಮನೆ ಅಂತ ಕೇಳ್ತಾರೆ. 10 ಅಂಕಣದ ಮನೆ. ಹಾಗೆ ಇಲ್ಲಿ ನೋಡಿ 9 ಅಂಕಣದ ಒಂದು ದೇವಸ್ಥಾನ ಇದು. ನವರಂಗ ಅಂತ ಹೇಳಿದ್ರೆ 9 ರಂಗಗಳು ಅಂದ್ರೆ ನೋಡಿ ಇಲ್ಲಿ ಒಂದು ಹಾಗೆ ಪರಿಚಯ ಮಾಡ್ಕೊಳ್ತಾ ಹೋಗೋಣ ಸರ್. ಇದ್ರ ವಿಶೇಷ ಹೇಳಿ. ಇದು ಭುವನೇಶ್ವರಿ ಅಂತ ಕರೀತಾರೆ ಇದನ್ನ ಭುವನೇಶ್ವರಿ. ದೇವಸ್ಥಾನದ ಸೀಲಿಂಗ್ ಏನಿದೆ, ಸೀಲಿಂಗ್ ಭುವನೇಶ್ವರಿ ಅಂತ ಕರೀತಾರೆ. ಇಲ್ಲಿ ಈ ನಮ್ಮ ಕಲಾವಿದನ ಇದನ್ನ ಕೆತ್ತನೆಗಳನ್ನ ನೋಡ್ಬೇಕು. ಇಲ್ಲಿ 9 ಇದೆಯಲ್ಲ, 9 ಸಹ ವಿಭಿನ್ನವಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಈ ಕೆತ್ತನೆಗಳಿದೆ. ಸೊ ಈಗ ನೋಡಿ ಇದು ಮೊದಲನೇದು, ಇದು ಹೌದು ಹೌದಲ್ವಾ? ಹೌದು. ಹಾಗೆ ಎರಡನೇದು ಅಂತ ಹೇಳೋಣ. ಇದು ನವರಂಗದಲ್ಲಿ ಇರುವಂತ ಒಂದು ಅಂಕಣ. ಇದು ಹೌದು. ಈ ತರಹದ್ದು 9 ಅಂಕಣಗಳಿದೆ. 9 ಅಂಕಣಗಳಿದೆ. ಆದ್ರೆ ಕೆತ್ತನೆಗಳು ಪ್ರತಿಯೊಂದನ್ನು ಶಿಲ್ಪಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಮಾಡಿದ್ದಾನೆ. ಅದು ಮಧ್ಯದಲ್ಲಿ ಬಾಳೆ ಮಗ್ಗಿದೆ. ಬಾಳೆ ಮಗ್ಗನ್ನ ಕೆತ್ತನೆ ಮಾಡಿದ್ದಾನೆ. ಅದೇ ರೀತಿ ಇದ್ರೂ ವಿಭಿನ್ನವಾಗಿದೆ. 9 ಸಹ ವಿಭಿನ್ನವಾಗಿದೆ, ಗಮನಿಸಬಹುದು. ಹೌದು. ಹಾಗೆ ಕಂಬದಲ್ಲೂ ಸಹಿತ ಬಹಳ ವಿಶೇಷವಾಗಿದೆ. ಇದು ನೋಡಿ, ಇದು ಈ ವಿಶೇಷವಾದ ಇದನ್ನ ನಾವು ಸಾಮಾನ್ಯವಾಗಿ ಬಳಪದ ಕಲ್ಲು ಅಂತ ಕರಿತೀವಿ. ಈ ಕಲ್ಲು ಭೂಮಿಯಿಂದ ತೆಗೆದಾಗ ಅಷ್ಟೊಂದು ಹಾರ್ಡ್ ಇರೋಲ್ಲ, ಮೆದುವಾಗಿರುತ್ತೆ. ಮೆದುವಾಗಿತ್ತು ಅಂದ್ರೆ ಅದು ಸೋಪಿನ ತರ ಅಲ್ಲ. ಹಾಗಾಗಿ ಇದನ್ನ ತುಂಬಾ ಸೂಕ್ಷ್ಮವಾದ ಕೆತ್ತನೆಗಳು. ನಾವು ಏನು ಮರದ ಕುರ್ಚಿ ಅಥವಾ ಮಂಚದ ಕಾಲನ್ನ ಮಾಡ್ತೀವಲ್ಲ, ಅದೇ ರೀತಿ ಇದನ್ನ ಆನೆಗಳ ಕೈಯಲ್ಲಿ ರಾಟೆಯನ್ನ ತಿರುಗಿಸಿ ಇದನ್ನ ಮಾಡ್ತಾ ಇದ್ರು. ಇದನ್ನ ಈಗಾದ್ರೆ ನಿಮ್ಗೆ ಸ್ಟೋನ್ಗೆ ತುಂಬಾ ಮೆಷಿನ್ಸ್ ಅದೆಲ್ಲ ಇದೆ. ಹೌದೌದು. ನೋಡಿ ಎಷ್ಟು ತೆಳುವಾದ ಪದರ ಇದೆ ನೋಡಿ, ಈ ರೀತಿ ಮಾಡಿದ್ದಾರೆ. ಇದು ಹೇಗೆ ಆನೆ ರಾಟೆ ಮಾಡ್ಕೊಳ್ಳೋದು. ಹೌದು. ಅದು ಇದು ತಿರುಗ್ಬೇಕಲ್ಲ ಸರ್, ತಿರುಗ್ಬೇಕಲ್ಲ. ಹೌದು. ಮಾಡ್ಕೊಂಡು ಕಲ್ಲನ್ನ ತಿರುಗಿಸಿ ಈ ರೀತಿ ಉಳಿ ಇಟ್ಟು ಗೊತ್ತಾಯ್ತು. ಅಂದ್ರೆ ಕಲ್ಲನ್ನ ಈ ಅಡ್ಡ ಮಲಗಿಸಿ ಆನೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಕಲ್ಲು ರೊಟೇಟ್ ಆಗ್ಬೇಕು. ಆ ರೀತಿ ಏನೋ ಯಂತ್ರ ಮಾಡ್ಕೊಂಡಿದ್ರು. ಅದನ್ನ ನೋಡಿ ಉಳಿ ಇಟ್ಟು ಮಾಮೂಲಿ ಮಾಡ್ತಾನಲ್ಲ, ಉಳಿ ಇಟ್ಟು ಮರಕ್ಕೆ ಆ ರೀತಿ ಮಾಡಿದ್ದಾನೆ. ಇಲ್ಲದ್ರೆ ಈ ತರ ಮಾಡಕ್ ಆಗಲ್ಲ ನೋಡಿ. ಅದರ ನಂತರ ಇದು ಕೆತ್ತನೆಗಳು ಇರ್ತದೆ, ಡಿಸೈನ್ ಎಲ್ಲ ಮಾಡಿದ್ದಾನೆ. ಈ ರೀತಿ ಇದೆ. ಹೊಯ್ಸಳರ ಒಂದು ವಿಶೇಷವಾದ ಏನಪ್ಪಾ ನಮ್ಗೆ ಕೊಡುಗೆ ಅಂದ್ರೆ ಈ ಅಲಂಕಾರದ ಕಲ್ಲುಗಳು. ಇದು ಒಂದೊಂದರಲ್ಲೂ ಒಂದೊಂದ್ ತರ ಇದೆ ನೋಡಿ. ಇದು ಕಂಬಗಳು ಸಹ ಬೇರೆ ತರ ಇದೆ. 4 ಕಂಬಗಳು ಸಹ ಬೇಕಾಗಿದೆ. ಇಲ್ಲಿ ನೋಡಿ ಬೆಲ್ ಶೇಪ್ ಇದೆ, ಇದು ಅಲ್ವಾ? ಬೆಲ್ ಶೇಪ್ ಇದೆ. ಹೌದು. ಈ ರೀತಿ ಬೇರೆ ತರದ ಕೆತ್ತನೆಗಳನ್ನು ಮಾಡಿದ್ದಾನೆ. ನಾವು ಈ ಕಡೆ ಬಂದ್ರೆ ಸರ್, ಇದು ಏನು ತ್ರಿಕುಟಾಚಲ ಇತ್ತಾ ಅಥವಾ? ಇಲ್ಲ, ಇದು ತ್ರಿಕುಟಾಚಲ ಅಲ್ಲ ಸರ್. ಯಾಕಂದ್ರೆ ಇಲ್ಲಿ 2 ಸನ್ನಿಧಿ ಈ ಕಡೆ ಪಕ್ಕ ಆ ಕಡೆ ಪಕ್ಕ ಇದೆ. ಇದು ಹೇಳ್ತೀನಿ. ತ್ರಿಕುಟಾಚಲ ಅಂದ್ರೆ 3 ಗರ್ಭಗುಡಿಗಳು ಇರ್ಬೇಕು. ಹೌದು. ಮತ್ತೆ ಮೇಲೆ 3 ಶಿಖರ. ನಿಜ. ಹೌದು. ಇಲ್ಲ, ಇದಕ್ಕೆ ದೇವಕೋಷ್ಠ ಅಂತಾರೆ. ದೇವಕೋಷ್ಠ ನೋಡಿ, ಇದಕ್ಕೆ ದೇವಕೋಷ್ಠ ಅಂತ ಹೇಳ್ತಾರೆ. ಇದು ಆ ದೊರೆಗೆ ಇಷ್ಟವಾದಂತಹ ಒಂದು ದೇವರನ್ನ ಅಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಕೋಷ್ಠದಲ್ಲಿ ಅಲ್ಲಿನ ಆಡಳಿತದ ದೊರೆಗೆ ಇಷ್ಟವಾದಂತ ಇಷ್ಟ ದೇವರನ್ನ ಪ್ರತಿಷ್ಠಾಪನೆ ಮಾಡೋಣ. ಒಬ್ಬ ದೊರೆ ಇರ್ತಾನೆ, ಅವನ ಮಗ ಬರ್ತಾನೆ, ಅವ್ನ್ ಇನ್ಯಾವುದೋ ದೇವರು. ಅಂದ್ರೆ ಈಗ ಶಿವನ ದೇವಸ್ಥಾನ ಅಂದ್ರೆ ಪರಿವಾರನೇ ಇರ್ಬೇಕು. ಓಕೆ, ಶಿವಗಣಗಳು. ಹೌದು, ಅದೇ ಇರ್ಬೇಕು. ಅದ್ರಲ್ಲಿ ಯಾವ್ದೋ ಒಂದು ಆತರ ಇಟ್ಕೊಳ್ತಾನೆ. ವಿಷ್ಣು ದೇವಸ್ಥಾನ ಆದ್ರೆ ನರಸಿಂಹನು, ಕೇಶವನು, ಯಾವ್ದೋ ಒಂದೊಂದು ಇಟ್ಕೊಳ್ತಾನೆ ಅವನು. ಇಲ್ಲಿ ಗಣಪತಿ, ಇದು ಸಹ ಶಿವನ ದೇವಸ್ಥಾನಗಳಲ್ಲಿ ಪರಿವಾರ ದೇವರು ಅನ್ನಿಸ್ಕೊಳ್ಳುತ್ತೆ. ಗಣಪತಿ ಇದೆ. ಇದೆಲ್ಲ ದೇವಕೋಷ್ಠಗಳು. ಈಗ ಈ ಮಧ್ಯದ ಭುವನೇಶ್ವರಿ ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ಬರ್ಬೋದು ಒಳಗೆ. ಸರ್ ನೋಡಿ, ಇದು ಭುವನೇಶ್ವರಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್.
ಬಾಳೆ ಮೊತ್ತೆ ನೋಡಿ, ಬಾಳೆಯ ಮೊಗ್ಗು, ಬಾಳೆ ಮೊಗ್ಗಿದೆ. ಅದರ ನಂತರ ಇಲ್ಲಿ ವಾದ್ಯದವರಿದ್ದಾರೆ. ಬಂದೆ ನೋಡಿ, ಇದು ಕಲ್ಲಿನಲ್ಲಿ ಕಿತ್ತಿರೋಂಥ ಬಾಳೆಯ ಒಂದು ಇದು ಮೊತ್ತೆ ಮೊಗ್ಗು. ಆ ನಂತರದಲ್ಲಿ ಒಂದು ಸಣ್ಣ ಇದು ಪಟ್ಟಿ ಇದೆ. ಆ ಪಟ್ಟಿ ಮೇಲೆ ನಮಗೆ ಬಹಳಷ್ಟು ವಿಶೇಷಗಳಿದೆ ಗುರುಗಳೇ. ಅಲ್ಲಿ ES ಅಂದ್ಬಿಟ್ಟು ಒಂದು ಬರೆದಿದ್ದಾರೆ ನೋಡಿ, ನಂಬರ್. ಅದ್ರ ಮೇಲೆ ಒಂದು ಆಕೃತಿ ಇದೆ, ಕುದುರೆ ಮೇಲೆ ಕೂತಿರೋಂಥ ಒಬ್ಬ. ಇದು ಸರ್ ಅಷ್ಟದಿಕ್ಪಾಲಕರು. ಅಷ್ಟದಿಕ್ಪಾಲಕರು ಅದು. ಅವರು ಅಷ್ಟದಿಕ್ಪಾಲಕರು ತಮ್ಮ ಪತ್ನಿ ಸಮೇತರಾಗಿ ಕೂತ್ಬಿಟ್ಟಿದ್ದಾರೆ ಅಲ್ವಾ. ಪ್ರತಿಯೊಂದು ಅಷ್ಟದಿಕ್ಪಾಲಕರನ್ನು ತಮ್ಮ ಅವ್ರವ್ರ ವಾಹನ ಪತ್ನಿ ಸಮೇತರಾಗಿ. ನಂದಿ ಇರುತ್ತೆ, ಆನೆ ಇರುತ್ತೆ, ಆಮೇಲೆ ಟಗರು. ನೋಡಿ, ಇಲ್ಲಿ ಆನೆ ಮೇಲೆ ಟಗರು ಕುಬೇರ ಇರ್ಬೋದು, ಆನೆ ಮೇಲೆ ಕುಬೇರ, ಬಹುಶಃ ಕುಬೇರ ಇರ್ಬೋದು. ಟಗರು, ಜಿಂಕೆ, ಮತ್ತೆ ಒಂದು ಮಾನವನೇ ವಾಹನ ಅವನಿಗೆ, ಮನುಷ್ಯನ ಮೇಲೆ ಕೂತ್ಕೊಂಡು ಹೋಗ್ತಾನೆ. ನೋಡಿ, ಇಲ್ಲಿ ಟಗರು ಮೇಲೆ ಕೂತಿದ್ದಾರೆ. ಒಂದು ಶೃಂಗಿ ಇರುತ್ತೆ, ಶೃಂಗಿ ಅದಿರುತ್ತೆ. ಇಲ್ಲಿ ನೋಡಿ, ನಂದಿ ಇದು ಒಂದು ಇದ್ರ ಮೇಲೆ ಕೂತಿರೋದು. ಪ್ರತಿಯೊಂದೂ ಸಪತ್ನಿ ಸಮೇತರಾಗಿ ಕೂತಿರುವಂಥ ಒಂದು ವಿಗ್ರಹ ಇದು. ಹೌದು, ಅಷ್ಟದಿಕ್ಪಾಲಕರು. ಆಮೇಲೆ ಇಲ್ಲಿ ಒಂದು ಯಾಳಿ ಚಿತ್ರ, ಒಂದು ಯಾಳಿ ಚಿತ್ರ ಇದೆ ಇಲ್ಲಿ. ಇದು ಯಾಳಿ ಚಿತ್ರ ಇದೆ. ಹೌದು, ಕಾಲ್ಪನಿಕವಾದ ಒಂದಿದು. ಆಮೇಲೆ ವಾದ್ಯದವರು ಇದ್ದಾರೆ. ಹೌದು. ಪ್ರತಿ ಇದರಲ್ಲೂ ವಾದ್ಯದವರು ಇದ್ದಾರೆ. ನರ್ತನ ನಡೀತಾ ಇದೆ ಅಲ್ವಾ. ನರ್ತಕಿಯರಿದ್ದಾರೆ. ಈ ಭಾಗ ಎಷ್ಟು ಚೆನ್ನಾಗಿ ಅಲ್ವಾ. ಆ ನಂತರ ಕೆಳಗಡೆ ಸ್ವಲ್ಪ ಬಂದರೆ ನಾವು ನೋಡಿ, ಇಲ್ಲಿ ಪ್ರತಿ ಇದರಲ್ಲೂ ನಮಗೆ ವಿಶೇಷವಾದಂಥ ಒಂದು ಕಲಾಕೃತಿಯ ದರ್ಶನ ಆಗುತ್ತೆ ನಮಗೆ. ಇದೇ ಇರ್ಬೋದು ಸರ್. ಇದು ತೋರಣ 2, ಹಾಗೆ ಇದು 3ನೇದು. ಅದೇ ರೀತಿ ನಮಗೆ ಅಲ್ಲಿದೆ 4ನೇದು. ಆನಂತರ ನಮಗೆ ಸಿಗೋದು ತೋರಣ. ತೋರಣದ ಸಹಿತ ಬಹಳ ವಿಶೇಷವಾಗಿದೆ. ಎಷ್ಟು ಚೆನ್ನಾಗಿ. ಹೌದು, ಅದ್ರ ಮೇಲೆ ಇನ್ನೊಂದು ಪಟ್ಟಿಗೆ, ಹೂವಿನ ಪಟ್ಟಿಗೆ ಇದೆ ತೋರಣದ ಮೇಲೆ ಇರುವಂಥ ಹೂವಿನ ಪೆಟ್ಟು. ಒಂದು ದೇವಸ್ಥಾನ ಬಗ್ಗೆ ಅದ್ಭುತವಾದಂಥ ಒಂದು ಮಾಹಿತಿ ನಮಗೆ ಇಲ್ಲಿ ಸಿಗ್ತಾ ಇದೆ. ಇದಕ್ಕೆ ಬಾಗಿಲವಾಡ ಅಂತ ಕರೀತಾರೆ. ಇದು ಬಾಗಿಲವಾಡ. ಬಾಗಿಲವಾಡದಲ್ಲೂ ಬಹಳ ಚೆನ್ನಾಗಿರುತ್ತೆ. ಲತಾ ಬಳ್ಳಿಗಳು ಮತ್ತೆ ಹಂಸ ಬಳ್ಳಿಗಳು, ಹಂಸ ಇದಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ, ಗಾಳಿ ಇದಕ್ಕೆ ಜಾಲಂಧರ ನೋಡಿ ಇಲ್ಲಿ ಗಾಳಿ ಆಡ್ಬೇಕಿಲ್ಲ. ಇದೆಲ್ಲ ಪುರಾತನವಾದದ್ದೇನೆ. ಇದೆಲ್ಲ ಪುರಾತನ. ಒಳಗಡೆ ಯಾವುದು ಹೊಸದಿಲ್ಲ ಸರ್. ಒಳಗಡೆ ಯಾವುದು ಹೊಸದಿಲ್ಲ. ಹೊರಗಡೆ ಎಲ್ಲ ಹಾಳಾಗಿತ್ತಲ್ಲ, ಅದು ಮಾತ್ರ. ಆದ್ರೆ ಈ ರೀತಿ ಇರ್ಲಿಲ್ಲ ಇದು. ಇನ್ನೊಂದು ಕೆಲಸ ಮಾಡ್ತಾರೆ, ಅದು ಯಾರು ಹೇಳ್ಕೊಟ್ರು ಏನೋ ನೋಡಿ. ಇದೆಲ್ಲ ತೆಗೆದಿತ್ತು. ನನ್ನ ಹತ್ರ ಇದು PPT ಇದೆ ಒಂದು. ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರೋದು 15 ನಿಮಿಷದ PPT ಇದೆ, ಕೆಲಸಗಳು ಹೇಗೆ ನಡೀತು ಅಂತ. ಇದು ನೋಡಿ, ಎಣ್ಣೆ ಮೆತ್ಬಿಡ್ತಾರೆ. ವಿಪರೀತ ಎಣ್ಣೆ ಇತ್ತು, ತೆಗ್ದಿದ್ರು. ಈ ಎಣ್ಣೆ ತೆಗೆಯೋದಿಕ್ಕೆ ಅವರು ಬಹಳ ಒಳ್ಳೆ ಟೆಕ್ನಿಕ್ ಬಳಸ್ತಾರೆ. ಇದಕ್ಕೆ ಸಗಣಿನ ಮೆತ್ಬಿಡ್ತಾರೆ ಒಂದು 15 ದಿನ. 15 ದಿನ ಸಗಣಿ ಮೆತ್ಬಿಟ್ಟು ತೆಗೆದ್ರೆ ಫೇರ್ ಅಂಡ್ ಲವ್ಲಿ ಹಚ್ಚಿದ್ರು ಆಗಿರಲ್ಲ, ಆ ರೀತಿ ಆಗ್ಬಿಡುತ್ತೆ. ಸರಿ, ಅಂದ್ರೆ ಶಿಲೆಗಳಲ್ಲಿ ಮೆತ್ಕೊಂಡಿರುವಂತ ಇದನ್ನ ಎಣ್ಣೆ ತೆಗಿಯೋದು ಸಗಣಿ ಮೆತ್ಬಿಡ್ಬೇಕು. ಆದಷ್ಟು ಈ ಸೀಮೆ ಹಸುದು ಆಗಲ್ಲ, ಗೊತ್ತಾಯ್ತಾ? ಅದು ನಾಟಿ ಹಸುದು ಇರುತ್ತಲ್ಲ, ಹುಲ್ಲು ಚೆನ್ನಾಗಿ ತಿಂದಿರುವಂಥದ್ದು. ಅದನ್ನ ಸಗಣಿ ಮೆತ್ಬಿಟ್ರೆ ಒಂದು 15 ದಿವಸ ಫಸ್ಟ್ ಕ್ಲಾಸ್. ಫೇರ್ ಅಂಡ್ ಲವ್ಲಿ ಹಚ್ಚಿದ್ರು ಆಗಲ್ಲ, ಆ ಥರ ಆಗ್ಬಿಡುತ್ತೆ. ಈಗ ತಿರ್ಗಾ ಹಚ್ಚಿದ್ದಾರೆ ನೋಡಿ. ಇದು ಎಷ್ಟು ಪ್ರಮಾಣದಲ್ಲಿ ಹಚ್ತಾರೆ ಅಂದ್ರೆ ಅದು ಹೆಣ್ಣು ದೇವರು ಗಂಡು ದೇವರು ನೋಡಿ ಸರ್. ಶಿವ ಪಾರ್ವತಿ ಇವರು ಇದಕ್ಕೆಲ್ಲ ಎಣ್ಣೆ ಇದನ್ನೆಲ್ಲ ತೆಗೆದಿದ್ರು ಸರ್ ಧರ್ಮಸ್ಥಳದವರು.
ಪುನಃ ಇದನ್ನೆಲ್ಲ ಹಚ್ಚಿದ್ದಾರೆ ಸರ್. ದಯಮಾಡಿ ದೇವಸ್ಥಾನದ ಅಲಂಕಾರ ಹೆಚ್ಚಿಸೋದಕ್ಕೆ ಹ್ಮ್. ಇಲ್ಲಿ ಎಣ್ಣೆಗಳನ್ನ ಹಾಕಬೇಡಿ. ಹೌದು. ಎಣ್ಣೆ ಹಾಕೋದ್ರಿಂದ ಮೂಲ ದೇವಸ್ಥಾನದ ಒಂದು ಆಕೃತಿಗೆ, ಒಂದು ಕಲಾಕೃತಿಗೆ ತೊಂದರೆ ಆಗುತ್ತೆ. ಹೌದು. ನೀವು ಅದೇ ಎಣ್ಣೆನ ದೀಪ ಬೆಳಗ್ಸೋದಕ್ಕೆ ಉಪಯೋಗಿಸಿ. ಹೌದು. ದೇವ್ರ ಮುಂದೆ ದೀಪ ಇಟ್ಟರೆ ಬೆಳಕು ಸಿಗುತ್ತೆ, ಹೌದು. ದೇವಾಲಯನೂ ಬೆಳಕಿಂದ ಕೂಡಿರುತ್ತೆ. ಆ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ನಲ್ಲ ಹ್ಮ್, ಅವನು ನಂದಾದೀಪ ಇರ್ಲಿ ಅಂತ ಹೌದು 24x7 ವರ್ಷ ಎಲ್ಲ ಹಾಕ್ಲಿ ಅಂತ ಹ್ಮ್. ಒಂದು ಕಲ್ಲಿನ ಗಾಣನೇ ಕೊಡ್ತಾ ಇದ್ದ. ಹ್ಮ್. ಈಗ ಬೇಕಾದಷ್ಟು ಕಲ್ಲಿನ ಗಾಣಗಳಿದೆ, ನಮ್ಮ ತಾಲೂಕಲ್ಲೂ ಇದೆ. ಕಲ್ಲಿನ ದೇವಸ್ಥಾನಕ್ಕೆ ಕಲ್ಲಿನ ಗಾಣನ ಕೊಟ್ಬಿಡ್ತಾ ಇದ್ದ. ಸೊ ಯಾವಾಗ್ಲೂ ದೇವಸ್ಥಾನ ಪ್ರತಿನಿತ್ಯ ಅವ್ರು ಎಣ್ಣೆ ಸರಬರಾಜು ಹೌದು. ಆ ಎಣ್ಣೆ ತೆಗಿಯೋರು ಇದ್ರಲ್ಲ, ಅವ್ರಿಗೆ ತಿಲ್ಲರು ಅಂತ ಕರೀತಾರೆ. ಓಕೆ, ತಿಲ್ಲ ಅಂದ್ರೆ ಎಳ್ಳು. ಹ್ಮ್. ಎಳ್ಳಿನಿಂದ ಎಣ್ಣೆ ತೆಗೆದು ಸರಬರಾಜು ಮಾಡ್ತಾ ಇದ್ರು. ಹ್ಮ್. ಅವ್ರಿಗೆ ಬಹಳ ಗೌರವ. ಇವತ್ತು KEB ಅವ್ರಿಗೆ ಗೌರವ ಹೌದು ಕೊಡ್ತಾರಲ್ವಾ? ಹೌದು ಹೌದು, ಆ ರೀತಿ ಅವ್ರು ಇಲ್ಲೇ ಇದ್ರೆ ದೇವ್ರ ದೀಪ ಹಚ್ಚೋನಿಲ್ಲ ನಿಜ ಅಲ್ವಾ, ಮನೆಯಲ್ಲಿ ಬೆಳಕಿಲ್ಲ. ಹೌದು. ಹಾಗಾಗಿ ತುಂಬಾ ಗೌರವ ಸ್ಥಾನ. ಕೆಲವೊಂದು ಅವರು ಆಳ್ವಿಕೆನೂ ಮಾಡಿದ್ದಾರೆ ತಿಲ್ಲರು. ನೋಡಿ, ಈ ಕಂಬದಲ್ಲೂ ದೀಪ ಇಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಇದು ದೀಪ ಇಡೋದಕ್ಕೆ ಈ ರೀತಿ ಮುಂದಿನ ತುದಿ ಇರುತ್ತಲ್ಲ ದೀಪದ್ದು, ಹೌದು, ಅದೇ ಇಲ್ಲಿ ಇರ್ಲಿ ಅಂತ ಅದನ್ನ ಮಾಡಿದ್ದಾರೆ. ಅದ್ಭುತವಾದಂತ ಕಲ್ಪನೆ ಅಲ್ವಾ? ಕಲ್ಪನೆ ಮತ್ತೆ ಅವನ ಜ್ಞಾನದ ಸಂಪತ್ತು ಎಷ್ಟಿತ್ತು ಅನ್ನೋದನ್ನ ನಾವು ಇದು ಮಾಡ್ಕೋಬೇಕು. ಎಂಥ ವಿಪರ್ಯಾಸ ಅಂದ್ರೆ ಸಹ ಈ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡ್ಕೊಡೋರು ಸಹ ಇವರೇ, ವಿದೇಶಿಯರು. ವಿದೇಶಿಯರು ಬಂದು ಅವನು ಹಾಗೆ ಹೇಳ್ತಾನೆ, ಇವನ್ ಹೇಗೆ ಹೇಳ್ತಾನೆ ಅಂತ ಹೇಳ್ತಾರೆ ಅಷ್ಟೇನೆ. ನಮ್ಮ ಸಂಸ್ಕೃತ ಗ್ರಂಥಗಳನ್ನ ಉಲ್ಲೇಖ ಮಾಡಿ ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ಸ್ನೇಹಿತರು ಅಥವಾ ಗುರುಗಳು ಅಂತ ಹೇಳ್ಬೋದು, ಮೈಸೂರಿನಲ್ಲಿದ್ದಾರೆ. MN ಪ್ರಭಾಕರ್ ಅಂತ. ಅವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ನಿವೃತ್ತಿ ಆದಂತವ್ರು. ಅವರು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ ಶಿಲ್ಪಶಾಸ್ತ್ರದ ಬಗ್ಗೆ. ಅವ್ರ ಉಲ್ಲೇಖ ಏನಿದ್ರೆ ಸಂಸ್ಕೃತ ಗ್ರಂಥಗಳು, ನಮ್ಮ ಪ್ರಾಚೀನ ಗ್ರಂಥಗಳನ್ನ ಉಲ್ಲೇಖ ಮಾಡಿ ಅವರು ಬರೆದಿರುವಂತಹದ್ದು. ಅವರಿದ್ದಾರೆ, ಮೈಸೂರಲ್ಲೇ ಇದ್ದಾರೆ. ನನಗೆ ಯಾವುದೇ ಅನುಮಾನ ಬಂದ್ರೆ ಅವ್ರನ್ನೇ ಕೇಳ್ಕೊಳ್ಳೋದು ನಾನು. ಮತ್ತೆ ಇಲ್ಲಿ ನೋಡಿ ಸರ್, ದೀಪಕ್ಕೆ ಒಂದು ಕುಳಿ ಮಾಡಿದ್ದಾರೆ. ಇಲ್ಲೂ ಇದೆ ನೋಡಿ, ಇಲ್ಲೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೌದು, ಕುಳಿ ಇದೆ ನೋಡಿ. ನೋಡಿ ಇದು. ಹೌದು, ಇದು ದೀಪ ಹಚ್ಚೋದಕ್ಕೆ ಕಂಬಗಳಲ್ಲಿ ಮಾಡಿರುವಂತ ಕುಳಿಗಳು. ದೀಪ ಇಡೋದಕ್ಕೆ ಅಲ್ಲಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತ ಒಂದು ನೋಟ ಸರ್. ಸರ್, ಕಂಬಗಳು ಒಂದು ಕಂಬ ಇದ್ದಾಗ ಒಂದು ಕಂಬ ಇಲ್ಲ ಸರ್. ಹೌದೌದು, ಇದು ಗೋಡೆಯಲ್ಲಿ ಇರುವಂತಹ ಕಂಬಗಳು. ಇಲ್ಲಿ ಒಟ್ಟು 9 ಕಂಬ ಇದೆ. ಹೌದಲ್ವಾ? ಎಣಿಸದ 1 2 3 ಇಲ್ಲಿ ಇಲ್ಲಿ 1 2 3 4, ಇಲ್ಲಿ 4 ಬಂತು ಆಯ್ತಲ್ವಾ? 4 5 6 7 8 9 10 11 12 ಕಂಬ, 12 13 14 ಕಂಬ ಇದೆ. ಹೌದು, ಯಾವುದೋ ದೇವಸ್ಥಾನದ ಮಿನಿಯೇಚರ್ ಇದ್ದಾಗಿದೆ. ಹೌದೌದು, ಇಷ್ಟು ಚಿಕ್ಕ ಜಾಗದಲ್ಲಿ ಅಲ್ವಾ? ಅವನ ಏನೇನು ಕಲೆ ಇದೆ, ಅವನ ಕೈ ಚಳಕ, ಇದನ್ನೆಲ್ಲ ಮಾಡಿದ್ದಾನೆ ಸರ್. ಕಿವಿಗಳು ನೋಡಿ ಸರ್, ನಿಜ ನಿಜ ಹೇಗೆ ಮಾಡಿದ್ದಾನೆ ಕಿವಿ. ಈ ಏನೇನೋ ಬಂದ್ಬಿಡುತ್ತೆ. ನಾನು ಹಳ್ಳಿ ಮೇಷ್ಟ್ರು ಆಗಿರೋದ್ರಿಂದ ಈ ಕೊಂಬುಗಳ ಮಧ್ಯದಿಂದ ಅದೇನೋ ದೇವ್ರು ಕಾಣ್ತಾನಂತೆ. ಹೌದು, ಅದು ನೋಡಕ್ ಹೋಗಿ ಕೊಂಬು ಇದು ತಿರುಗಿಸಿ ತೆಗಿಬಹುದು ಸರ್. ಇದು ಕೆಲವು ದೇವಸ್ಥಾನದಲ್ಲಿ ಕೊಂಬು ಇದೆಯಲ್ಲ, ಹೌದೌದು, ಅದನ್ನ ಬೋಲ್ಟ್ ನಟ್ ತೆಗೆದಾಕಿದ್ರೆ ತಿರುಗಿಸಿ ತೆಗಿಬಹುದು. ಕೆಲವರಲ್ಲಿ ಅದೇ ತರ ಇಟ್ಟಿರ್ತಾನೆ. ಆದ್ರೆ ಇಲ್ಲಿ ಆ ತರ ಇಲ್ಲ, ಒಂದೇ ಪೀಸ್ ಇದು. ಗೊತ್ತಾಯ್ತು. ಅದನ್ನ ನೋಡಿ ಎಲ್ಲ ಅಳ್ಳಾಡ್ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಹಾಗೇನೆ ನೋಡಿ, ಆಚೆ ಬಂದ್ಬಿಟ್ಟಿದೆ. ನಮ್ಮ ಸಾಮಾನ್ಯವಾಗಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ನಂದಿಯ ಕೊಂಬುಗಳ ಮಧ್ಯೆ ಶಿವನ ದರ್ಶನ ಮಾಡಬೇಕು ಅನ್ನೋದು. ಯಾವ ಪುಸ್ತಕದಲ್ಲಿ ಇದೆಯಾ ಅದು ಗೊತ್ತಿಲ್ಲ, ಬಟ್ ತುಂಬಾ ಜನ ಅದನ್ನ ಮಾಡ್ತಾರೆ. ಸೊ ಅದರಿಂದಾಗಿ ತುಂಬಾ ಜನ ಏನಾಗುತ್ತೆ, ಕೊಂಬುಗಳನ್ನ ಹಿಡಿಯೋದು, ಅದಕ್ಕೆ ಭಾರ ಬಿಡೋದು, ಇದರಿಂದನೂ ಒಂದು ಆ ವಿಗ್ರಹಗಳು ಊನ ಆಗುವಂತ ಸಾಧ್ಯತೆ ಇರುತ್ತೆ. ಎಷ್ಟು ಕೆಟ್ಟ ಜನ ಇದ್ದಾರೆ ಅಂದ್ರೆ, ನನ್ನ ಹತ್ರ ಫೋಟೋ ಇದೆ. ಹಳೆಬೀಡಲ್ಲಿ ದೊಡ್ಡ ನಂದಿ ಎಲ್ಲಿರೋದು, ಎಲ್ಲರೆಲ್ಲ ಹಳೆಬೀಡಲ್ಲಿ. ಹೌದೌದು, ಹಳೆಬೀಡಲ್ಲಿ ಅದರ ತುಟಿ ಮೇಲೆ ಹೆಸರು ಬರ್ತಾನೆ ಸರ್. ಈಗ ತೆಗೆದಾಕಿದ್ದಾರದು. ನನ್ನ PPT ನೋಡಿ ನೀವು. ಇದ್ರ ಬಗ್ಗೆ ಬಹಳ ಚೆನ್ನಾಗಿದೆ. ತಗೊಳ್ತೀನಿ ಅದು. ಹೇಗಿದೆ ಮನೆಗೆ ಹೋದಾಗ ತೋರಿಸ್ತೀನಿ ನಿಮ್ಗೆ. ಅದು ತುಟಿ ಮೇಲೆ ಹೆಸರು ಬರ್ತಾನೆ ಸರ್. ಇನ್ನೆಂತ ಇದಲ್ವಾ? ಆಮೇಲೆ ನಂದಿ ದೇಹದ ಮೇಲೆ ಚಕ್ರಬಾರ ಆಡ್ತಾರಲ್ಲ, ಅದನ್ನ ಬರ್ದವ್ರೆ. ಓ, ಗಟ್ಟೆ ಮನೆ ಅದನ್ನ ಬರ್ದಿದ್ದಾರ ಸರ್.
ಫೋಟೋ ಇದೆ ನಮ್ಮ ಹತ್ರ. ದುರಂತ ಮಾತ್ರ. ದುರಂತ ಸಾಕು. ಇವ್ರಿಗೆ ಜಗಳ ಆಡೋದಕ್ಕೆ ಮಾತ್ರ ದೇವ್ರು ಬೇಕು ಸರ್. ನೋಡಿ ಹೇಗಿತ್ತು ದೇವಸ್ಥಾನ. ಒಳಗಡೆ ಅದ್ಭುತ ಕಲಾಕೃತಿ ಇದ್ದಂಥ ದೇವಸ್ಥಾನ ಈ ರೀತಿ ಇತ್ತು. ನೋಡಿ ಪ್ರವೇಶದ್ವಾರ ಮುಖಮಂಟಪ ಹೀಗಿತ್ತು. ಆದರೆ ಒಳಗಡೆ ನೋಡಿ ಎಂತಹ ಅದ್ಭುತ ಕಲಾಕೃತಿನ ಸಂರಕ್ಷಣೆ ಮಾಡಿದ್ದಾರೆ. ನಾವಿಲ್ಲಿ ವ್ಯಕ್ತಿತ್ವದ ಅವರು ಮಾಡೋಂಥ ಕೆಲಸದಿಂದ ಗೌರವಿಸ್ಬೇಕು. ಜೊತೆಗೆ ಅವ್ರು ಯಾವಾಗ ನಮ್ಮವರು ಅಂತ ಅನ್ನಿಸ್ಕೊಳ್ತಾರೆ ಅಂದರೆ ತನ್ನಲ್ಲಿರುವಂಥ ಎಲ್ಲ ಹಿತಾಸಕ್ತಿಗಳನ್ನ ಒಂದು ಕಡೆ ಇಟ್ಟು ನಾನು ಈ ರಾಜ್ಯಕ್ಕೋಸ್ಕರ ಅಥವಾ ಈ ದೇಶದ ಸಂಸ್ಕೃತಿಗೋಸ್ಕರ ಏನಾದ್ರು ಮಾಡಬೇಕು ಅಂತಾರಲ್ಲ, ಅದು ನಿಜವಾದಂಥ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವದ ಮಹನೀಯರು ಇವತ್ತು ನಮಗೆ ಈ ಒಂದು ದೇವಸ್ಥಾನದ ಪರಿಚಯನ ಮಾಡಿಕೊಟ್ಟಿದ್ದಾರೆ.